ಇಲ್ಲೇ ಬಿಟ್ಟು ರಾತ್ರಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಗೊತ್ತಿಲ್ಲದೆ ಇವಳು ಏನು ಮಾಡ್ತಾಳೆ ಅಂದರೆ ಅವನು ತೆಗೆದಿರುವಂತಹ ಹೊಂಡದಲ್ಲಿ ಬಿದ್ದೋಗ್ತಾಳೆ. ಅವಳು ಸತ್ತೋಗ್ತಾಳೆ. ಬೆಳಗ್ಗೆ ಇವನು ನೋಡ್ತಾನೆ, ಅವಳು ಸತ್ತೋಗಿರೋದು ಗೊತ್ತಾಗಿ ಆ ಹೊಂಡದಿಂದ ಅವಳನ್ನ ತೆಗಿತಾನೆ. ಒಂದು ದಿನ ಈ ವ್ಯಕ್ತಿ ಏನು ಮಾಡ್ತಾನಂದರೆ ಆ ಬೌದ್ಧ ಕುಟೀರದಲ್ಲಿ ಶೆಲ್ಫ್ನಲ್ಲಿ ಇರುವಂತಹ ಒಂದು ಬುದ್ಧನ ವಿಗ್ರಹವನ್ನು ಹೊರಗಡೆ ತೆಗಿತಾನೆ. ಮೈತ್ರೇಯ ಬುದ್ಧ ಅಂತ ಹೇಳ್ತಾರಲ್ಲ, ಆ ಬುದ್ಧನ ವಿಗ್ರಹ ಅದು. ಅದೇ ರೀತಿ ಅಲ್ಲಿ ಒಂದು ವೃತ್ತಾಕಾರದ ಕಲ್ಲಿರುತ್ತೆ, ನಮ್ಮ ಅರೆಯುವ ಕಲ್ಲಿರುತ್ತಲ್ಲ ಆ ರೀತಿಯ ಆಕಾರದಲ್ಲಿ ಒಂದು ಕಲ್ಲಿರುತ್ತೆ. ಆ ಕಲ್ಲಿಗೆ ಇವನು ಒಂದು ಹಗ್ಗವನ್ನು ಕಟ್ತಾನೆ. ಆ ಹಗ್ಗವನ್ನು ತನ್ನ ಸೊಂಟಕ್ಕೆ ಕಟ್ಕೊಳ್ತಾನೆ. ಈ ಬುದ್ಧನ ವಿಗ್ರಹವನ್ನು ತಗೊಂಡು ಆ ಕುಟೀರದಿಂದ ಅವನು ಹೊರಗಡೆ ಹೋಗ್ತಾನೆ. ತನ್ನ ಸೊಂಟಕ್ಕೆ ಕಟ್ಟಿರುವಂತಹ ಕಲ್ಲನ್ನು ಎಳೆದುಕೊಂಡು ಕೈಯಲ್ಲಿ ಬುದ್ಧನ ವಿಗ್ರಹವನ್ನು ಇಟ್ಕೊಂಡು ಅವನು ಒಂದು ಬೆಟ್ಟವನ್ನು ಹತ್ತಾನೆ. ತುಂಬ ಕಷ್ಟ ಆಗುತ್ತೆ. ಐಸಲ್ಲಿ ನಡೆಯೋದೆಲ್ಲ ಕಾಲು ಜಾರ್ತಾ ಇರುತ್ತೆ, ಮತ್ತು ಹಿಂದ್ಗಡೆ ಬೇರೆ ಭಾರ, ಕೈಯಲ್ಲಿ ವಿಗ್ರಹ. ಅವನು ಪ್ಯಾಂಟು ಮತ್ತು ಶೂ ಹಾಕಿರ್ತಾನೆ, ಶರ್ಟ್ ಹಾಕಿರೋದಿಲ್ಲ, ತುಂಬ ಚಳಿ. ಅದರಲ್ಲಿ ಅವನು ಆ ಬೆಟ್ಟವನ್ನು ಹತ್ತಾನೆ. ಆ ಬೆಟ್ಟದಲ್ಲಿರುವಂತಹ ಮರ ಗಿಡಗಳು, ಪೊದೆಗಳು ಇದನ್ನೆಲ್ಲ ದಾಟ್ಕೊಂಡು ಅವನು ಹೋಗ್ತಾನೆ. ತುಂಬ ಕಷ್ಟ ಆಗ್ತಾ ಇರುತ್ತೆ. ಕೊನೆಗೆ ಒಂದು ಬೆಟ್ಟದ ತುದಿಗೆ ಹೋಗ್ತಾನೆ. ಅಲ್ಲಿಂದ ನೋಡಿದ್ರೆ ಕೆಳಗಡೆ ತಮ್ಮ ಒಂದು ಬೌದ್ಧ ಕುಟೀರ ಏನಿರುತ್ತೆ ಅದು ಕಾಣ್ತಾ ಇರುತ್ತೆ. ಅಲ್ಲಿ ಅವನು ತನ್ನ ಸೊಂಟಕ್ಕೆ ಕಟ್ಟಿದ್ದಂತಹ ವೃತ್ತಾಕಾರದ ಕಲ್ಲನ್ನು ಬಿಚ್ಚಿ ಆ ಕಲ್ಲನ್ನು ಅಲ್ಲಿ ಇಡ್ತಾನೆ. ಅದರ ಮೇಲೆ ಈ ಬುದ್ಧನ ವಿಗ್ರಹವನ್ನು ಇಡ್ತಾನೆ. ಈ ಬುದ್ಧನ ವಿಗ್ರಹ ತಮ್ಮ ಒಂದು ಕುಟೀರವನ್ನು ನೋಡ್ತಾ ಇರೋ ರೀತಿಯಲ್ಲಿ ಇರುತ್ತೆ. ಇವನು ಪಕ್ಕದಲ್ಲೇ ಕುಳಿತುಕೊಂಡು ಧ್ಯಾನ ಮಾಡ್ತಾನೆ. ಪಾರ್ಟ್ 5, ಸ್ಪ್ರಿಂಗ್, ವಸಂತಕಾಲ. ಆ ಮಹಿಳೆ ಅಲ್ಲಿ ಬಿಟ್ಟು ಹೋದಂಥ ಮಗು ಈಗ ಬೆಳೆದು ಬಾಲಕನಾಗಿದ್ದಾನೆ. ಈ ಗುರುಗಳ ಶಿಷ್ಯನಾಗಿದ್ದವನು ಈಗ ಗುರುಗಳಾಗಿದ್ದಾನೆ. ಕಾಲಚಕ್ರ ಸುತ್ತಾ ಇದೆ. ಮತ್ತೆ ಎಲ್ಲಿಂದ ಶುರುವಾಗಿತ್ತೋ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಅದು. ಈ ಚಿಕ್ಕ ಬಾಲಕ ಅಲ್ಲಿರುವ ಆಮೆಯನ್ನು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಇವನು ಸಹ ಆ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಹೇಗೆ ಈಗ ಗುರುವಾಗಿರುವವನು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣಿಗಳೆಲ್ಲ ಹಿಂಸೆ ಮಾಡೋನು, ಅದೇ ರೀತಿ ಇವನು ಅಲ್ಲಿರುವ ಮೀನನ್ನು ಹಿಡಿದು ಆ ಮೀನಿನ ಬಾಯಿಗೆ ಕಲ್ಲು ಹಾಕ್ತಾನೆ. ಕಪ್ಪೆಯನ್ನು ಹಿಡಿದು ಅದರ ಬಾಯಿಗೂ ಕಲ್ಲು ಹಾಕ್ತಾನೆ. ಒಂದು ಹಾವನ್ನು ಹಿಡಿದು ಅದರ ಬಾಯಿಗೆ ಕಲ್ಲು ಹಾಕಿ ಅವುಗಳು ಕಷ್ಟಪಡೋದನ್ನು ನೋಡಿ ಖುಷಿ ಪಡ್ತಾನೆ. ಇದನ್ನೆಲ್ಲ ಆ ಬೆಟ್ಟದ ಮೇಲಿರುವಂತಹ ಬುದ್ಧ ನೋಡ್ತಾ ಇರೋ ರೀತಿಯಲ್ಲಿ ಆ ಚಿತ್ರ ಎಂಡ್ ಆಗುತ್ತೆ. 2003ರಲ್ಲಿ ಬಿಡುಗಡೆಯಾಗಿ ವಿಶ್ವದ ಗಮನವನ್ನು ಸೆಳೆದಂತಹ ಈ ಸೌತ್ ಕೊರಿಯನ್ ಮೂವಿಯನ್ನು ಬರೆದು, ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಎಡಿಟ್ ಮಾಡಿದವರು ಕಿಮ್ ಕಿ ಡುಕ್ ಅವರು. ಕಿಮ್ ಕಿ ಡುಕ್ ಅವರು ಸೌತ್ ಕೊರಿಯಾದ ಇಂಪಾರ್ಟೆಂಟ್ ಡೈರೆಕ್ಟರ್ಸ್ಗಳಲ್ಲಿ ಒಬ್ಬರು.